ಚಿಂತಾಮಣಿ ತಾಲೂಕು ಪೆರ್ಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಯಂದ್ರಹಳ್ಳಿ ಗ್ರಾಮದಲ್ಲಿ ಭೀಮ್ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ರವರ ಅಧ್ಯಕ್ಷತೆಯಲ್ಲಿ ಭೀಮ್ ಸೇವಾ ಸಮಿತಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭೀಮಾ ಸೇವಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಕಾಂತ್ ರಾವಣ್ರವರು ಭಾಗವಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಾಯಂದ್ರಹಳ್ಳಿ ಗ್ರಾಮದ ಎಂ ನಾರಾಯಣಸ್ವಾಮಿರವರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಉಲ್ಗುಮ್ನಹಳ್ಳಿ ಗಂಗಾಧರ್ ಉಪಾಧ್ಯಕ್ಷರಾಗಿ, ದಿಗುಕೋಟೆ ನರಸಿಂಹ ಪ್ರಧಾನ ಕಾರ್ಯದರ್ಶಿಯಾಗಿ, ಚೊಕ್ಕರಡಳ್ಳಿ ನಾಗೇಶ್ ಸಿಆರ್ ಕಾರ್ಯದರ್ಶಿಯಾಗಿ, ನಾಯಂದ್ರಹಳ್ಳಿ ವೆಂಕಟಣ್ಣಪ್ಪ ಖಜಾಂಚಿಯಾಗಿ, ವೈದ್ಯಕೂರು ವೆಂಕಟೇಶ್ ಸಂಚಾಲಕರಾಗಿ, ಮಲ್ಯಾಪುರ ಮುನಿರಾಜು ಸಂಘಟನಾ ಕಾರ್ಯದರ್ಶಿಯಾಗಿ, ಕಟಮಾಚನಹಳ್ಳಿ ಶ್ರೀರಾಮಪ್ಪ ಗೌರವಾಧ್ಯಕ್ಷರಾಗಿ, ಮಲ್ಯಾಪುರ ಬಾಬುರವರನ್ನು ಸಹ ಕಾರ್ಯದರ್ಶಿಯನ್ನು ಆಯ್ಕೆ ಮಾಡಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಇನ್ನು ಚಿಂತಾಮಣಿ ತಾಲೂಕಿಗೆ ಈಶ್ವರ್ರವರನ್ನು ತಾಲೂಕು ಅಧ್ಯಕ್ಷರನ್ನಾಗಿ, ಕಟಮಾಚನಹಳ್ಳಿ ಸುರೇಶ್ ಕೆ ಎನ್ ರವರನ್ನು ಉಪಾಧ್ಯಕ್ಷರನ್ನಾಗಿ, ದಿಗುಕೋಟೆ ರಾಜಣ್ಣರವರನ್ನು ಗೌರವಾಧ್ಯಕ್ಷರನ್ನಾಗಿ, ನಾಯಂದ್ರಹಳ್ಳಿ ನಾಗೇಶ್ ಸಿ ಎನ್ ರವರನ್ನು ಖಜಾಂಚಿಯನ್ನಾಗಿ, ಉಲುಪ್ನಹಳ್ಳಿ ನರಸಿಂಹರವರನ್ನು ಕಾರ್ಯದರ್ಶಿಯನ್ನಾಗಿ, ವಿಜಯಪುರ ಮುನ್ರಾಜರವರನ್ನು ದೇವನಹಳ್ಳಿ ತಾಲೂಕು ಅಧ್ಯಕ್ಷರಾಗಿ ಹಾಗೂ ಶ್ರೀಗಳ್ಳಿ ರಾಜಣ್ಣರವರನ್ನು ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಸಂಘದ ಅಭಿವೃದ್ಧಿ ಮತ್ತು ದಲಿತರ ಕುಂದುಕೊರತೆಗಳ ಬಗ್ಗೆ ಹೋರಾಟಗಳನ್ನು ಮಾಡುವಂತೆ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಆಟೋ ಚಾಲಕರ ಜಿಲ್ಲಾ ಘಟಕದ ಅಧ್ಯಕ್ಷ ಮುನಿರಾಜ್ ಬಿಆರ್, ಆಟೋ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಶ್ರೀನಾಥ್, ಹೊಸಕೋಟೆ ತಾಲೂಕು ಕಾರ್ಮಿಕ ಘಟಕದ ಅಧ್ಯಕ್ಷ ವರುಣ್, ಅಂಬೇಡ್ಕರ್ ಸಿ ಭೀಮ್ ಸೇವಾ ಸಮಿತಿ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳಿಗೆ ಮತ್ತು ವಿಚಾರಗಳಿಗೆ ಬದ್ಧರಾಗಿ ದೇಶದ ನಿವಾಸಿ ಬಹುಜನ ಬಂಧುಗಳ ಸಿದ್ಧಾಂತ ಮೇಲೆ ಒಂದಾಗಿಸಿ ಸಾಗುತ್ತಿರುವ ಭೀಮ್ ಸೇವಾ ಸಮಿತಿ ಸಂಘಟನೆಯ ಇವತ್ತಿನ ದಿನ ಸಂಘಟನೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ವತಿಯಿಂದ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇದ್ದೀರಿ. ಇವತ್ತಿನ ದಿನ ಯಾರು ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾಗಿ ಈ ಒಂದು ಭಾಗದಲ್ಲಿ ಸಂಘಟನೆಯನ್ನು ಬಲಪಡಿಸುವುದಕ್ಕೋಸ್ಕರ ಮತ್ತೆ ಈ ಹಳ್ಳಿಗಳಲ್ಲಿ ಜಿಲ್ಲೆಯ ಒಂದು ವ್ಯಾಪ್ತಿಯಲ್ಲಿ ಬರುವಂತಹ ತಾಲೂಕುಗಳಲ್ಲಿ ಆಗುತ್ತಿರುವಂತಹ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಖಂಡಿಸಿ ಮುಂದಿನ ದಿನದಲ್ಲಿ ಅತಿ ದೊಡ್ಡ ಮಟ್ಟದ ಹೋರಾಟಗಳಲ್ಲಿ ಮತ್ತೆ ನಮಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳುವುದಕ್ಕಾಗಿ ಇವತ್ತಿನ ಸಂಘಟನೆಯನ್ನು ಭೀಮ್ ಸೇವಾ ಸಮಿತಿ ಸಂಘಟನೆಯನ್ನು ಬೃಹತ್ ಮಟ್ಟದಾಗಿ ರೂಪಿಸಬೇಕಂತ ನಾರಾಯಣ ಸ್ವಾಮಿ ಅವರು ಇವತ್ತಿನ ದಿನ ಈ ಒಂದು ಪೋಸ್ಟಿಂಗ್ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಭೀಮ್ ಸೇವಾ ಸಮಿತಿಯ ಸಂಘಟನೆ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶ್ರೀಕಾಂತ್ ರಾವಣ್ ಅವರ ಒಪ್ಪಿಗೆ ಮೇರೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ, ಚಿಂತಾಮಣಿ ತಾಲೂಕು, ಶಿಡ್ಲಘಟ್ಟ ತಾಲೂಕು, ದೇವನಹಳ್ಳಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿ ಹಮ್ಮಿಕೊಳ್ಳಲಾಗಿದೆ. ಇವತ್ತಿನ ದಿನ ಎಲ್ಲ ಪದಾಧಿಕಾರಿಗಳು ಪೋಸ್ಟಿಂಗ್ ಮಾಡಿಕೊಂಡು ಸಂಘಟನೆಯನ್ನು ಬಲಪಡಿಸಬೇಕೆಂದು ನಮ್ಮ ಅಧ್ಯಕ್ಷರ ಮೇರೆಗೆ ಎಲ್ಲ ಪದಾಧಿಕಾರಿಗಳು ಆಯ್ಕೆಯಾಗಿ ಈ ಕಮಿಟಿಯನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತೆ ಏನಪ್ಪಾ ಅಂದ್ರೆ ಈಗ ನಡೀತಾ ಇರುವ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಎಲ್ಲೇ ಯಾವುದೇ ಒಂದು ಜನಾಂಗಕ್ಕೋಸ್ಕರ ಆಗಲಿ, ಎಲ್ಲೇ ಆಗಲಿ, ಎಂತ ರೈತನಾಗ್ಲಿ, ನಮ್ಮ ಭೀಮ್ ಸೇವಾ ಸಮಿತಿಯ ತಂಡವನ್ನು ಅಲ್ಲಿಗೆ ಹೋಗಿ ಅವರಿಗೆ ಎಲ್ಲೇ ಅನ್ಯಾಯ ಆಗಿದ್ದರೂ ನ್ಯಾಯ ಕೊಡಿಸ್ತೀರಿ ಎಂದು ನಾವು ಈ ಸಂಘಟನೆ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ರಿ. ಅಧ್ಯಕ್ಷರ ಒಪ್ಪಿಗೆ ಮೇರೆಗೆ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಗಿದೆ. ಹಾಗೆ ಸರ್. ಎಸ್ಎನ್ಆರ್ ಅಕಾಡೆಮಿ ಶಾಲೆ, ವಾರ್ಡ್ ನಂಬರ್ 2, ಆಶ್ರಯ ಬಡಾವಣೆ, ಚಿಂತಾಮಣಿ. ನಮ್ಮ ಶಾಲೆಯಲ್ಲಿ 2024-25ನೇ ಸಾಲಿಗೆ
ನರ್ಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ಹಿಂದೆ ಸಂಪರ್ಕಿಸಿ. SNR ಅಕಾಡೆಮಿ ಶಾಲೆ, ವಾರ್ಡ್ ನಂಬರ್ 2, ಆಶ್ರಯ ಬಡಾವಣೆ, ಚಿಂತಾಮಣಿ. Hey guys, welcome to SNR Academy. This is Madhurima. This is Mokshita. And we'll be your two guys for today. So let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area like our Chintamani. Here at SNRA, we are following the Finland-based education system. So Finland-based education system is considered to be as the world best education system. It is activity-based. The children are taught on the activities along their curricular. The teachers also trained with the activities and they are child friendly. Here we are creating the stress-free environment for the children. We are following this education along with the co-curricular activities like karate, dance, yoga and skatings and classical dance also.